ಸಿಎಂ ಪಟ್ಟಕ್ಕೇರುತ್ತಲೇ ಆಡಳಿತ ಯಂತ್ರಕ್ಕೆ ಡಿಕೆ ಶಿವಕುಮಾರ್ ಈಗ ಚುರುಕಾಗಿದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಿಗದಿಯಾಗಿದೆ. ಅಂತೂ ಇಂತೂ ಕೊನೆಗೂ ಮುಖ್ಯಮಂತ್ರಿ ಪಟ್ಟಕ್ಕೇರೇ ಬಿಟ್ಟರು ಡಿಕೆ ಶಿವಕುಮಾರ್. ಈಗ ಆಡಳಿತ ಯಂತ್ರಕ್ಕೆ ಚುರುಕನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಸಿಎಂ ಡಿಕೆಶಿ ಮೀಟಿಂಗ್, ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳು, ಇದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮೇಲ್ಪಟ್ಟ ಅರಣ್ಯ ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಇನ್ನು ಸಭೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭಾಗಿಯಾಗ್ತಾರೆ. ಇವತ್ತು ಮೇಜರ್ ಅಪ್ಡೇಟ್ಸ್. ಈಗ ಒಂದಷ್ಟು ಆಡಳಿತವನ್ನ ಚುರುಕುಗೊಳಿಸಬೇಕು, ಹೊಸ ರೀತಿಯಲ್ಲಿ ಆಡಳಿತ ಮಾಡಬೇಕು. ಇದರ ಜೊತೆಗೆ ಇನ್ನು ಟೈಮ್ ಇಲ್ಲ, ಜಾಸ್ತಿ ಹೊತ್ತು ಕಾಯೋದಕ್ಕೂ ಆಗೋದಿಲ್ಲ, ಇನ್ನು 2 ವರ್ಷ ಮಾತ್ರ ಇದೆ, ಅಷ್ಟರಲ್ಲಿ ನಾವೇನಾದರೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರೀಗ ಸಭೆಯನ್ನ ಕರೆದಿರೋದು. ಸಿಎಂ ಪಟ್ಟವನ್ನ ಸ್ವೀಕರಿಸಿದ ನಂತರದಲ್ಲಿ ಈಗ ಸಿಕ್ಕಾಬಟ್ಟೆ ಚುರುಕಾಗ್ಬಿಟ್ಟಿದ್ದಾರೆ. ಆಡಳಿತ ಯಂತ್ರವನ್ನು ಚುರುಕು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಸಭೆ ಕರೆದಿರೋದು. ಇವತ್ತು ವಿಧಾನಸೌಧದಲ್ಲಿ ಮೀಟಿಂಗ್ ಕೂಡ ಆಯೋಜನೆ ಆಗಿರುವಂಥದ್ದು. ಈ ಮೀಟಿಂಗ್ನಲ್ಲಿ ಹಲವು ನಾಯಕರಿದ್ದಾರೆ, ಅರಣ್ಯ ಅಧಿಕಾರಿಗಳ ಜೊತೆ ಇರ್ತಾರೆ. ಇದರ ಜೊತೆಗೆ ಡಿಸಿಎಂ ಪರಮೇಶ್ವರ್ ಕೂಡ ಈ ಒಂದು ಸಭೆಯಲ್ಲಿ ಹಾಜರಿರ್ತಾರೆ. ಇದರ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇನ್ನು ನ್ಯೂಸ್ ರೂಮಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ, ಈಗ ನಿನ್ನೆ ಕೂಡ ಪದಗ್ರಹಣ ಆಯಿತು. ಡಿ ಕೆ ಶಿವಕುಮಾರ್ ಅವರೀಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆಡಳಿತವನ್ನು ಚುರುಕುಗೊಳಿಸಬೇಕು, ಇದರ ಜೊತೆಗೆ ಬೇಗ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ಕೂಡ ನಿಗದಿಯಾಗಿದೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು ಹಾಗಾದ್ರೆ ಅಂತ ವೆಂಕಟೇಶ್? ಶಿವಕುಮಾರ್ ಈಗಾಗಲೇ ಏನೋ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಡಿ ಕೆ ಶಿವಕುಮಾರ್ ಆಡಳಿತ ಯಂತ್ರಕ್ಕೆ ವೇಗವನ್ನು ನೀಡುವಂಥ ನಿಟ್ಟಿನಲ್ಲಿ ಮತ್ತೆ ಮುಂಬರುವಂತಹ ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಮತ್ತು ತಮ್ಮ ಕನಸಿನ ಕೂಸಾಗಿರುವಂತಹ ಆ ಯೋಜನೆಗಳೇನಿದೆ ಎಲ್ಲವನ್ನು ಕೂಡ ನಿನ್ನೆ ವಿವರವಾಗಿ ಹೇಳ್ತಾ ಹೋಗ್ತಾ ಇದ್ರು. ಇವತ್ತು ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಏನು ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಆಡಳಿತ ಯಂತ್ರವು ಕೂಡ ಕುಸಿದಿತ್ತು. ಜನರು ಕೂಡ ಅದರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಿದ್ರು. ಜೊತೆಗೆ ಅಧಿಕಾರಿಗಳಲ್ಲೂ ಕೂಡ ಅದೊಂದು ಸಮನ್ವಯದ ಕೊರತೆ ಕೂಡ ಕಾಣ್ತಾ ಇತ್ತು. ಆ ನಿಟ್ಟಿನಲ್ಲಿ ದೆಹಲಿ ಒಂದು ಪ್ರವಾಸ ಹೋಗುವಂಥದ್ದು ಬರುವಂತಹ ಕೆಲಸಗಳ ನಿರಂತರವಾಗಿ ಆಗ್ತಾ ಇತ್ತು. ಈಗ ಅದಕ್ಕೆಲ್ಲವೂ ಕೂಡ ತೆರೆ ಬಿದ್ದಿದ್ದು. ಈಗ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಜನರನ್ನ ವಿಶ್ವಾಸವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಇವತ್ತು ಡಿಸಿಎಂ ಪರಮೇಶ್ವರ್ ಅವರ ಜೊತೆ ಇವತ್ತು ಮಹತ್ವದ ಒಂದು ಸಭೆಯನ್ನು ಕೂಡ ಮಾಡುವಂತಹದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಎಲ್ಲರನ್ನೂ ಕೂಡ ಪೊಲೀಸ್ ಮಹಾನಿರ್ದೇಶಕರು ಸೇರಿದಂತೆ ಎಲ್ಲ ಮೇಲ್ಪಟ್ಟ ಅಧಿಕಾರಿಗಳ ಜೊತೆ ಒಂದು ಸಮನ್ವಯ ಸಮಿತಿಯನ್ನ ಅಂದ್ರೆ ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನ ತೆಗೆದುಕೊಂಡು ಮುಂದೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಒಂದು ಉದಾಹರಣೆಗೆ ನಿನ್ನೆ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೆಲವು ಅಧಿಕಾರಿಗಳು ಹಿಂದೆ ಕೂತ್ಕೊಂಡಂತಹ ವೇಳೆಯಲ್ಲಿ ಎಲ್ಲರೂ ಕೂಡ ಮುಂದೆ ಬರಬೇಕು, ಕೇವಲ ಫೋಟೋಗೆ ಪೋಸ್ ಕೊಡುವಂತಹ ಕೆಲಸವನ್ನ ಮಾಡಬಾರದು ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾ ಇದೆ. ಇಲ್ಲಿ ಯಾವ ಅಧಿಕಾರಿಯೂ ಕೂಡ ಜಡತ್ವವನ್ನ ಬಯಸೋದಿಲ್ಲ. ನಾನು ಕೆಲಸವನ್ನ ಮಾಡಬೇಕು, ಜನರ ಪರವಾಗಿ ಕೆಲಸವನ್ನ ಮಾಡಬೇಕು, ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೋಮೇರಿತನಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಸೂಚನೆಯನ್ನ ರವಾನೆ ಮಾಡ್ತಾ ಇದ್ರು. ಮುಂಬರುವ ಜಿಬಿಎ ಚುನಾವಣೆಯಲ್ಲೂ ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೆಲಸವನ್ನ ಮಾಡಬೇಕು. ಹಾಗಾಗಿ ಏನು ಒಂದು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಅವರು ಬಂದು ಕೇವಲ ಗಿರ್ಗಿಟ್ಲೆ ಹೊಡ್ಕೊಂಡು ಪುಕ್ಸೆಟ್ಟೆ ಫೋರ್ಸ್ ಕೊಟ್ಟರೆ ಅಂತವ್ರಿಗೆ ಟಿಕೆಟ್ ಕೊಡಲ್ಲ. ಮನೆ ಮನೆಗೆ ತೆರಳಬೇಕು, ಪಕ್ಷದ ಪರವಾಗಿ ಕೆಲಸವನ್ನ ಮಾಡಬೇಕು. SIR ಪರವಾಗಿ ಕೂಡ ಏನು ಅದಕ್ಕೆ ತಿಳುವಳಿಕೆಯನ್ನು ಕೊಡಬೇಕಾಗಿರುವಂತಹದ್ದು. ಯಾಕಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಏನಾಯ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ರೀತಿಯಾಗಿ ರಾಜ್ಯದಲ್ಲಿ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಅಂತವರಿಗಷ್ಟೇ ಇಲ್ಲಿ ಅವಕಾಶ ಮತ್ತೆ ಮಣೆ ಹಾಕಲಾಗುತ್ತೆ ಅಂತೇಳಿ ಒಂದು ಖಡಕ್ ಸೂಚನೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು ಶಿವಕುಮಾರ್. ಓಕೆ ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಆಡಳಿತಕ್ಕೆ ಈಗ ಸ್ವಲ್ಪ ಚುರುಕನ್ನ ಕೊಡ್ತಿದ್ದಾರೆ. ಇದರ ಜೊತೆಗೆ ಸರ್ಕಾರ ಜನರ ಬಾಗಿಲಿಗೆ ತಲುಪಬೇಕು, ಸರ್ಕಾರದ ಯೋಜನೆಗಳು ತಲುಪಬೇಕು, ಸರ್ಕಾರದ ಕೆಲಸ ಕಾರ್ಯಗಳು ಜನರಿಗೆ ಗೊತ್ತಾಗಬೇಕು. ಇದರ ಜೊತೆಗೆ ಯಾರ್ಯಾರು ನಾಯಕರಿದ್ದಾರೋ ಎಲ್ಲರೂ ಕೂಡ ಕೆಲಸವನ್ನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ.